ನಾನು ಒಂದು 15-20 ಸಾರಿ ಬಂದಿರ್ಬೇಕು ಚಾಮರಾಜನಗರ. ಎರಡನೇ ಸಾರಿ ಮುಖ್ಯಮಂತ್ರಿ ಅಂತಲ್ಲ. ಹೌದು, ಇಲ್ಲಿ ಬಂದಾಗಲ್ಲ ಗಟ್ಟಿ ಆಗ್ತದೆ. ನಿಮ್ಮ ಕುರ್ಚಿ ಗಟ್ಟಿ ಆಗುತ್ತೆ ಅಂತ ಯಾವಾಗ ಹೇಳ್ತೀರಾ ಸರ್? ಚಾಮರಾಜನಗರ ಬಂದಾಗಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ಈಗ ನಾನು ಒಂದು 15-20 ಸಾರಿ ಬಂದಿರ್ಬೇಕು ಚಾಮರಾಜನಗರ. ಎರಡನೇ ಸಾರಿ ಮುಖ್ಯಮಂತ್ರಿ ಅಂತಲ್ಲ. ಹೌದು, ಇಲ್ಲಿ ಬಂದಾಗಲ್ಲ ಗಟ್ಟಿ ಆಗ್ತದೆ. ನಿಮ್ಮ ಕುರ್ಚಿ ಗಟ್ಟಿ ಆಗುತ್ತೆ ಅಂತ ಯಾವಾಗ ಹೇಳ್ತೀರಾ ಸರ್? ಚಾಮರಾಜನಗರ ಬಂದಾಗಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಡೆಸಿದ್ದೀರಾ ಈಗ ಮೈಸೂರು ಡಿವಿಷನ್ ಮಾಡಬೇಕಾಗಿದೆ. ಮಾದೇಶ್ವರ ಬೆಟ್ಟದಲ್ಲಿ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು. ಬಟ್ ಚಾಮರಾಜನಗರದಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ ಅದಕ್ಕೆ ಸ್ವಲ್ಪ ಅದೆಲ್ಲ ತೊಲಗಿಸಿದ್ದೀರಾ ಸರ್? ತಾವೀಗ ತೊಳೆದಾಕಿದ್ದೀರಾ? ಮೂಢನಂಬಿಕೆಗಳು ಅವರದ್ದೇನು ಶಕ್ತಿ ಇಲ್ಲ. ಏನಾಗಿದೆ, ಮೌಢ್ಯಗಳಿದಾವಲ್ಲ, ಅವರಿಂದೇನೆ ಸಮಾಜದಲ್ಲಿ ಬಹಳಷ್ಟು ಪ್ರಗತಿಗೆ ಅಡ್ಡ ಬಂದಿರ್ತಕ್ಕಂಥದ್ದು. ಅದಕ್ಕೆ ಈಗ ನಾನು ಒಂದು 15-20 ಸಾರಿ ಬಂದಿರ್ಬೇಕು ಚಾಮರಾಜನಗರ. ಎರಡನೇ ಸಾರಿ ಮುಖ್ಯಮಂತ್ರಿ ಅಂತಲ್ಲ. ಹೌದು, ಇಲ್ಲಿ ಬಂದಾಗಲ್ಲ ಗಟ್ಟಿ ಆಗ್ತದೆ. ನಿಮ್ಮ ಕುರ್ಚಿ ಗಟ್ಟಿ ಆಗುತ್ತೆ ಅಂತ ಯಾವಾಗ ಹೇಳ್ತೀರಾ ಸರ್? ಚಾಮರಾಜನಗರ ಬಂದಾಗಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಿನ್ನೆ ಪ್ರಾಧಿಕಾರದ ಸಭೆ ಕೂಡ ಆಯ್ತು ಸರ್. ಏನೆಲ್ಲ ವಿಶೇಷ ಸೂಚನೆಗಳನ್ನ ಕೊಟ್ಟಿದೆ ಅನುಮೋದನೆ ಹೇಳಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ. ಒಂದು PBS ಇರುತ್ತೆ, ಎರಡನೇದು ಈ ಚಾಮರಾಜ ಬೆಟ್ಟ ಅಂತಲ್ಲ, ಮಾದೇಶ್ವರ ಬೆಟ್ಟ ಮೇಲೆ ಹಾಕ್ಬಾರ್ದು. ಮೂರನೇದು ಲಾಡು ಇದೆಯಲ್ಲ, ಅದೆಲ್ಲ ಕಮ್ಮಿ ರೇಟ್ನಲ್ಲಿ ಈಗ ತಿರುಪತಿನಲ್ಲಿ ಏನ್ ಮಾಡ್ತಾರೆ ನೋಡ್ಕೊಂಡು ಇದು ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು. ಸರ್, ವಿನಯ್ ಕುಲಕರ್ಣಿ ಅವ್ರ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಅವರು ದ್ವೇಷದ ರಾಜಕಾರಣ ಮಾಡ್ತಾರೆ. ಅವ್ರು ಕೇಂದ್ರ ಸರ್ಕಾರ ಮಾಡಿಸ್ತಾರೆ ಅವ್ರಿಗೆ. ಈಗ ವಿನಯ್ ಕುಲಕರ್ಣಿ ಗೊತ್ತಿಲ್ಲ, ಇದೀಗಿದ್ದಲೇ ಅವರ ಮನೆ ಮೇಲೆ ದಾಳಿ ಮಾಡೋದು ಏನೋ ಯಾರು ಕೈವಾಡ ಇರ್ಬೇಕಲ್ಲ. ಬಿಜೆಪಿ ಅವ್ರಿಗೆ ಮಾಡಲ್ಲ. ಬಿಜೆಪಿ ಅವರೆಲ್ಲ ಸಾಕ್ಷಿಗಳ ಸರ್ ಎದುರಿಸುವ ತಂತ್ರವ ಸರ್ ಅಂತ ದೇಶದ ಸಭೆಗೆ ಮೋದಿ ಗೈರಾಗಿದ್ರು ಸರ್. ಆಶ್ವಾಸನೆ ಕೊಟ್ಟಿದ್ದಾರೆ. ಮೋದಿ ಅವರು ದೇಶದ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರೇ ಭಾಗಿಯಾಗಿದ್ರೆ ಬಿಕ್ಕಿ ಹೊಡಿತೀವಿ ಅಂತ ಹೇಳಿ ಸರ್. ಇದು ಉಗ್ರ ದಾಳಿ ಆಗಿರೋದು ಪುಲ್ವಾಮಾದಲ್ಲಿ ನಡೆದು, ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರು ಅದಾದ್ಮೇಲೆಲ್ಲ ಈಗ 26 ಜನ ಮುಂದಾಕಿರೋದು. ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳೋದು. ನಾನು ಪೇಪರ್ ಓದಿಲ್ಲ ಇನ್ನ. ಮೋದಿ ಹೋಗಿಲ್ಲ ಸಾಯಂಕಾಲ ಆದ್ಮೇಲೆ ಜನ ಇದ್ರು.